ಅಲ್ಲ ಈಗ ಒಬ್ಬ ನಟನಾಗಿ ತಮ್ಮ ಪರ್ಸನಲ್ ಲೈಫಲ್ಲಿ ಒಂದಷ್ಟು ಪರ್ಸನಲ್ ವಿಚಾರಗಳನ್ನ ನಾನು ಹ್ಮ್. ಕಾಪಾಡ್ಕೋಬೇಕು ಅನ್ನುವಂಥದ್ದು ನಿಮ್ಮ ಆಂತರಿಕ ವಿಚಾರ. ಹ್ಮ್. ಅದನ್ನ ಅಗ್ರಿ ಮಾಡೋಣ. ಬಟ್ ನಟನಾಗಿದ್ಮೇಲೆ ಪ್ರೊಫೆಷನ್ ಲೈಫಲ್ಲೂ ಕೂಡ ಒಂದಷ್ಟು ಇವಾಗ ಸಿನಿಮಾ ಹ್ಮ್, ಮಾಡ್ತಿರ್ತೀರ, ಹ್ಮ್, ಸೀರಿಯಲ್ ಹ್ಮ್, ಮಾಡ್ತಿರ್ತೀರ. ಹ್ಮ್, ಅದು 4 ಜನರಿಗೆ ತಲುಪಬೇಕು. ಹ್ಮ್, ಅವಾಗ ನನ್ನ ಪಾತ್ರ 4 ಜನಕ್ಕೆ ತಲುಪುತ್ತೆ ಅನ್ನುವಂಥ ವಿಚಾರನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹ್ಮ್, ಸಿಕ್ಕಾಪಟ್ಟೆ ಹೈಪ್ ಅನ್ನ ಮಾಡುತ್ತೆ. ಹ್ಮ್, ಹ್ಮ್. ಸೊ ಈ ದೃಷ್ಟಿಕೋನದಿಂದ ನೋಡಿದಾಗ ನಿಮ್ಗಿದು ಪ್ಲಸ್ ಆಗುತ್ತಾ, ಮೈನಸ್ ಆಗುತ್ತಾ ಅಂತ? ಅದಕ್ಕಂತ ನೀವೆಲ್ಲ ಇದ್ದೀರಲ್ಲ. ಅದಕ್ಕೆ ಕೆಂಪರ್ಚಿ ನೀವೆಲ್ಲ ಯಾಕೆ ಇರೋದು? ಎಲ್ಲ ಕೆಲಸ ನಾವೇ ಮಾಡ್ಕೊಂಡ್ಬಿಟ್ರೆ. ಓಕೆ. ಹ? ಅಲ್ಲ ಈಗ ಜನ ಹೆಂಗೆ ಅಂತಂದ್ರೆ ತುಂಬಾ ಜನ ಇದೇ ಮಾಡ್ತಿರೋದೆ. ಸೊ ಹಾಗಾಗಿ ಏನಂತಂದ್ರೆ ನೀವ್ ಹೇಳ್ದಾಗ್ಲೇ ಮ್ಯಾಗಿ ಮಾಡಿದ್ರು ಪೋಸ್ಟ್ ಮಾಡ್ತಾರೆ, ಇನ್ನೊಂದ್ ಮಾಡಿದ್ರು ಪೋಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದ್ ಸಿನಿಮಾ ಸೆಟ್ ಏರಿದೆ ಅಂದ ತಕ್ಷಣ ಪೋಸ್ಟ್ ಮಾಡ್ತಾರೆ. ಇವನ್ ನಾನು ಕೂಡ ಅದ್ರಲ್ಲಿ ಮಾಡಿದೀನಿ, ಮಾಡ್ತಾ ಇದ್ದೀನಿ ಕೂಡ. ಬಟ್ ಅಂತದ್ರಲ್ಲಿ ಎಲ್ಲೋ ಒಂದ್ ಕಡೆ ಈಗ ಇನ್ನೊಂದು ವಿಷಯ. ನೋಡಿ, ಈಗ ತುಂಬಾ ಪ್ಲೇನ್ ಆಗಿ ಒಂದು ವಿಚಾರ ಹೇಳ್ತೀನಿ. ಹ್ಮ್ ಈಗ ನೀವು ನಿಮ್ಮ ಪರ್ಸನಲ್ ವಿಚಾರ ಪೋಸ್ಟ್ ಮಾಡಿ ಒಂದು. ಹ್ಮ್ ಹ್ಮ್ ನಿಮ್ಮ ಗರ್ಲ್ ಫ್ರೆಂಡ್ದು, ನಿಮ್ಮ ಹೆಂಡ್ತಿದು, ನಿಮ್ಮ ಮಕ್ಕಳದು, ನಿಮ್ಮ ತಂದೆ ತಾಯಿದು ಪೋಸ್ಟ್ ಮಾಡಿ. ಆಮೇಲೆ ಒಂದು ಸಿನಿಮಾದ ವಿಚಾರ ಪೋಸ್ಟ್ ಮಾಡಿ. ಹ್ಮ್. ಯಾವ್ದಕ್ಕೆ ಟ್ರಾಕ್ಷನ್ ಜಾಸ್ತಿ ಬರುತ್ತೆ ನೋಡಿ? ಆಫ್ ಕೋರ್ಸ್ ಪರ್ಸನಲ್ ಲೈಫ್. ಪರ್ಸನಲ್ ಲೈಫ್. ಸೊ ಹಾಗಿದ್ದಾಗ ಇದಕ್ಕೆ ಟ್ರಾಕ್ಷನ್ ಹೆಂಗಿದ್ರೂ ಬರ್ತಿಲ್ಲ. ಸೋಷಿಯಲ್ ಮೀಡಿಯಾ ಆಗ್ಬೇಕು ಅದಕ್ಕೆ. ಅದಕ್ಕಂತಾನೆ ನೀವೆಲ್ಲ ಇದ್ದೀರಾ. ಎಲ್ಲ ಒಳ್ಳೊಳ್ಳೆ ಮಾಧ್ಯಮಗಳಿದೆ. ಸೊ ಅದಕ್ಕಂತಾನೆ ನಾವು ಪ್ರೆಸ್ ಮೀಟ್ ಮಾಡೋದು. ಅದಕ್ಕಂತಾನೆ ಅಲ್ಲೂ ಸೋಷಿಯಲ್ ಮೀಡಿಯಾನ ಕರೆಸ್ತೀವಿ ನಾವು. ಹ್ಮ್. ಸೊ ನನ್ನ ಮುಖಾಂತರನೇ ಹೋಗ್ಬೇಕಂತ ಏನಿಲ್ವೇ. ಬೇರೆ ಬೇರೆ ಅಕೌಂಟ್ಸ್ ಇಂದನೂ ಹೋಗ್ಬೋದು, ಬೇರೆ ಬೇರೆ ಮೀಡಿಯಮ್ಸ್ ಇಂದನೂ ಹೋಗ್ಬೋದು. ಅದಕ್ಕೆ ಯಾಕೆ ನನ್ನ ಅಕೌಂಟ್ ಇಂದನೇ ಹೋಗ್ಬೇಕು? ಅಲ್ಲೂ ಸ್ವಾರ್ಥ ಬಂದ್ಬಿಡಲ್ವಾ? ಇನ್ನೊಬ್ರ ಕೆಲಸ ಕಿತ್ಕೊಂಡಂಗೆ ಆಗಲ್ವಾ? ಸೊ ಐ ಫೀಲ್ ಒಂದು ಕೋ ಎಕ್ಸಿಸ್ಟೆನ್ಸ್ ಇಕೋಸಿಸ್ಟಮ್ ಅಂತಾರೆ. ಹ್ಮ್ 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 ಅದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಹ್ಮ್ ಯಾರ್ಯಾರು ಏನೇನು ಮಾಡಬೇಕು ಅದನ್ನ ಮಾಡಬೇಕು. ಅವ್ರ ಸ್ಥಾನ ನಾವು ಗೌರವಿಸ್ಬೇಕು. ಬಟ್ ಡೆಫಿನೆಟ್ಲಿ ಒಂದು ಫ್ರೀಡಮ್ ಇರುತ್ತೆ. ನಮ್ಮ ವಿಚಾರಗಳನ್ನ ನಾವು ಡೈರೆಕ್ಟಾಗಿ ತಿಳಿಸ್ಬೋದು ಅಂತ. ಬಟ್ ಐ ಫೀಲ್ ಕೆಲವೊಂದ್ಸಲ 1K ಫಾಲೋವರ್ ಅಕೌಂಟಿಂದನೂ ವೈರಲ್ ಆಗತ್ತೆ ವಿಚಾರಗಳು. ಹೌದು. ಮಿಲಿಯನ್ಸ್ ಹೋಗುತ್ತೆ, ಬಿಲಿಯನ್ಸ್ ಹೋಗುತ್ತೆ, ಬಿಲಿಯನ್ಸ್ ಅಲ್ಲ ಮಿಲಿಯನ್ಸ್ ಹೋಗುತ್ತೆ. ಹ್ಮ್. 1 ಮಿಲಿಯನ್ ಇರೋ ಫಾಲೋವರ್ಸ್ ಅಲ್ಲಿ ಟ್ರಾಕ್ಷನ್ ಇಲ್ದೇನೂ ಇರುತ್ತೆ ಒಂದೊಂದು ಪೋಸ್ಟ್. ಸೊ ಹಾಗಿದ್ದಾಗ ನಾನು ಅಕೌಂಟ್ ಮೇಂಟೈನ್ ಮಾಡಲೇಬೇಕು ಅಂತ ಏನಿದೆ? ಅವಶ್ಯಕತೆ ಇಲ್ಲ. ದೆರ್ ಇಸ್ ಪ್ರೆಸ್, ದೆರ್ ಇಸ್ ಮೀಡಿಯಾ, ದೆರ್ ಇಸ್ ಸೋಷಿಯಲ್ ಮೀಡಿಯಾ. ಅದಕ್ಕಂತಾನೆ ವೀಕ್ಷಕರಿದ್ದಾರೆ. ವಿಲ್ ಡೂ ದ್ಯಾಟ್ ದೇರ್ ಅಂತ ವಿಚಾರ ಬಂದಾಗ ಡೆಫಿನೆಟ್ಲಿ ಅದನ್ನ ಖಂಡಿತ ಪ್ರಚಾರ ಮಾಡಲೇಬೇಕು. ಸಿನಿಮಾ ವಿಚಾರ ಆಗಿರ್ಬೋದು ಮಾಡಲೇಬೇಕಾಗತ್ತೆ, ಅಥವಾ ನಮ್ಮ ಸೀರಿಯಲ್ ವಿಚಾರ ಆಗಿರ್ಬೋದು ಮಾಡಲೇಬೇಕಾಗತ್ತೆ. ಅದಕ್ಕಂತ ಪ್ರೆಸ್ ಮೀಟ್ ಕರೆಸ್ತೀವಲ್ಲ, ಹ್ಮ್. ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡ್ತೀವಲ್ಲ, ಅದಕ್ಕೊಂದು ಘನತೆ ಇದೆ, ಒಂದು ಗೌರವ ಇದೆ, ಒಂದು ಪ್ರೀತಿ ಇದೆ, ಎಲ್ಲರನ್ನೂ ಸಿಗ್ತೀವಿ. ಬೇರೆ ಒಂದು ಪರ್ಸ್ನಲ್ ಟಚ್ ಇರುತ್ತೆ ಅದರಲ್ಲಿ. ಯು ಮೀಟ್ ಆಲ್ ಯುವರ್ ಜರ್ನಲಿಸ್ಟ್, ಯು ಟಾಕ್ ಟು ದೆಮ್. ಅವ್ರ ಮೈಂಡ್ ಸೆಟ್ ಏನಿದೆ, ಅವ್ರ ವಿಚಾರಗಳೇನಿದೆ ನಾವು ತಿಳ್ಕೊಬೋದು. ನಮ್ಮ ವಿಚಾರಗಳೇನಿದೆ ಅವ್ರ ಹತ್ರ ಶೇರ್ ಮಾಡ್ಕೋಬೋದು. ನನ್ನ ಅಕೌಂಟಿಂದನೇ ಹೋಗ್ಬೇಕಂತ ಏನಿಲ್ವೇ? ಅದು ರೂಲ್ಸ್ ಏನಿಲ್ಲ ಅಲ್ಲ. ವಿಷಯನೇ. ನಿಮ್ಮ ಅಕೌಂಟಿಂದ ಹೋಗ್ಲಿ, ಅವ್ರ ಅಕೌಂಟಿಂದ ಹೋಗ್ಲಿ, ವಿಷಯನೇ. ಈಗ ಅದಕ್ಕಂತಾನೆ ಟ್ರಾಕ್ಷನ್ ಇರೋ ಅಕೌಂಟ್ಸ್ಗಳಿದೆ. ಅದಕ್ಕಂತಾನೆ ಅವ್ರು ಮಾನಿಟೈಸೇಷನ್ ಮಾಡ್ಕೋತಿದ್ದಾರೆ. ಸೊ ಅವ್ರ ಅಕೌಂಟ್ಲಿ ಹಾಕೋಣ. ಸೊ ನನ್ನ ಅಕೌಂಟ್ ಬೇಕು ಅದಕ್ಕೆ. ವಿಜಯ್ ಸೂರ್ಯ ಅವರು ಸೋಷಿಯಲ್ ಮೀಡಿಯಾದಿಂದ ದೂರ ಆಗೋದಕ್ಕೆ ಕಾರಣ ಏನಂತಂದ್ರೆ ಇತ್ತೀಚೆಗಷ್ಟೇ ಒಂದು ಡಿವೋರ್ಸ್ ವಿಚಾರ ಸುದ್ದಿ ವೈರಲ್ ಆಯ್ತು. ಅದರಲ್ಲಿ ನೀವೇ ಹೇಳಿದ್ರಿ ಆಗ್ಲೇನೆ ಮಗನ ಫೋಟೋಸ್ ಅನ್ನ ಜಾಸ್ತಿ ಕ್ಲಿಕ್ ಮಾಡ್ತಿದ್ದೆ, ಅದನ್ನ ಸೋಷಿಯಲ್ ಮೀಡಿಯಾಗ ಆಗ್ತಿದೆ. ಇಮಿಡಿಯೇಟ್ ಆಗಿ ಫ್ಯಾಮಿಲಿ ಫೋಟೋ ಮತ್ತೆ ಇಂದ ಎಲ್ಲ ಎಫೆಕ್ಟಿವ್ ಆಗ್ತಾ ಇದೆ. ಅದರಿಂದ ನಾನು ಒಂದಷ್ಟು ಫ್ಯಾಮಿಲಿ ಫೋಟೋಸ್ ನ ಅದ್ರ ಜೊತೆಗೆ ಎಲ್ಲಾ ಫ್ಯಾಮಿಲಿ ಫೋಟೋಸ್ ಡಿಲೀಟ್ ಮಾಡಿದೆ ಅಂತ ಹೇಳ್ಬಿಟ್ಟು. ಆಗ ನೋಡಿರುವಂತಹ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅನ್ನ ನೋಡಿರುವಂತಹ ಒಂದಷ್ಟು ಜನ ಏನಾಯ್ತು, ವಿಜಯ್ ಸೂರ್ಯ ಅವರ ಲೈಫ್ ಅಲ್ಲಿ ಬಿರುಗಾಳಿ ಎಬ್ಬಿದೆ, ಆತರ ಈ ತರ ಡಿವೋರ್ಸ್ ಆಗಿದ್ದಾರೆ, ಹಂಗೆ ಹಿಂಗೆ ಅಂತ ಸುದ್ದಿ ಬಂತು. ಅದಕ್ಕೆಲ್ಲ ಕ್ಲಾರಿಟಿ ಸಿಕ್ಕಿದ್ದು ವೈಷ್ಣವಿ ಅವರ ಮದುವೆಗೆ. ಸೊ ಇದಕ್ಕೆ ಏನ್ ಆನ್ಸರ್ ಮಾಡ್ತೀರಾ? ಈ ತರ ಒಂದು ವದಂತಿ, ಸುಳ್ಳು ವದಂತಿಗಳಿಗೆ ಕ್ಲಾರಿಟಿ ಕೊಟ್ಬಿಟ್ರೆ ನಾನ್ ಹೇಳಿದೀನಿ, ಬಟ್ ಆದ್ರೂ ಕೂಡ ನಿಮ್ ಬಾಯಿಂದ ಬರ್ಬೇಕು. ಏನಿಲ್ಲ ಅಂದ್ರೆ ಅದೇ ಹೇಳಿದ್ನಲ್ಲ, ಅಂದ್ರೆ ಫ್ಯಾಮಿಲಿ ವಿಷಯಗಳು, ಐ ಮೀನ್ ಫೋಟೋಸ್ಗಳು ಬೇಡ ಅಂತ ಡಿಲೀಟ್ ಮಾಡಿದೆ. ನಾನು ಎಲ್ಲ ಫೋಟೋಸ್ ಡಿಲೀಟ್ ಮಾಡಿದೆ. ಫ್ಯಾಮಿಲಿ, ನನ್ನ ತಂದೆ ಜೊತೆ, ನನ್ನ ತಾಯಿ ಜೊತೆ, ಮಕ್ಕಳ ಜೊತೆ. ಬಟ್ ಜನಕ್ಕೆ ಕಣ್ಣು ಕಾಣಿಸಿದ್ ಬರೀ ನನ್ನ ಹೆಂಡತಿ ಫೋಟೋ ತೆಗ್ದೀನಿ. ಅದು ಒಂದೇ ಕಾಣಿಸಿರೋದು. ಯಾಕೆ ಅವ್ರೆಲ್ಲ ನೋಡಿಲ್ಲ ನನಗೆ ಅರ್ಥ ಆಗ್ಲಿಲ್ಲ. ಸೊ ಆಬ್ವಿಯಸ್ಲಿ ಈಗ ಯೂಶಲಿ ಈ ದೊಡ್ಡ ದೊಡ್ಡ ಹೀರೋಯಿನ್ಸ್ಗಳು ಡಿವೋರ್ಸ್ ಆದ್ರೆ ಅವ್ರ ಪಾರ್ಟ್ನರ್ ತೆಗೆದು ಬಿಡ್ತಾರಲ್ಲ, ಹಾಗ ಅಂದ್ಕೊಂಡು ಅವ್ರು ಒಂದು ವಿಚಾರ ಹಾಕಿದ್ದಾರೆ. ಐ ಮೀನ್ ಈಗ ಅದೇ ಹೇಳಿದ್ನಲ್ಲ, ಸೋಷಿಯಲ್ ಮೀಡಿಯಾಲಿ ಪಾಸಿಟಿವ್ ಗಿಂತ ನೆಗೆಟಿವ್ ನ್ಯೂಸ್ ಬೇಗ ವೈರಲ್ ಆಗುತ್ತೆ. ಅದೇನ ನನ್ನ ಸಿನಿಮಾ ವಿಚಾರ ಹಾಕ್ಲಿ ಅಷ್ಟು ವೈರಲ್ ಆಗಲ್ಲ. ಹೌದು, ಇಲ್ಲೇನೋ ಈ ತರ ಒಂದು ಟ್ವಿಸ್ಟ್ ಇದ್ರೆ ವೈರಲ್ ಆಗುತ್ತೆ. ಸೊ ಹಾಗಿದ್ದಾಗ ಈ ವಿಚಾರ ತುಂಬಾ ಕಡೆ ಹೋಯ್ತು. ಫಸ್ಟ್ ಡೇ ಒಂದು ವಿಡಿಯೋ ಬಂತು ನನಗೆ, ನೋಡಿದೆ.
ಓಕೆ ಅಂತ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ನಾನು ಯಾವುದಕ್ಕೂ ನಾನು ಕ್ಲಾರಿಟಿ ಕೊಡೋಕೆ ಹೋಗಲ್ಲ. ಬಿಕಾಸ್ ಆಸ್ ಲಾಂಗ್ ಆಸ್ ಹ್ಮ್. ನನ್ನ ಅತ್ತೆ ಮಾವಂಗೆ ವಿಷಯ ಗೊತ್ತಿರಬೇಕು, ನಮ್ಮ ಮನೇಲಿ ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಿರಬೇಕು ಅಷ್ಟೇ. ನಮ್ಮ ಫಸ್ಟ್ ಸರ್ಕಲ್ ಏನಿದೆ ಅವ್ರಿಗೆ ಮಾತ್ರ ಗೊತ್ತಿರಬೇಕು, ಹ್ಮ್. ಅವ್ರಿಗೆ ಕ್ಲಾರಿಟಿ ಕೊಡಬೇಕು, ಅದಕ್ಕೆ ನನ್ನ ಜವಾಬ್ದಾರಿ ಇದೆ. ಹ್ಮ್. ಆಮೇಲೆ ನನ್ನ ಫ್ಯಾನ್ಸ್ಗೆ ನನ್ನ ಬಗ್ಗೆ ಗೊತ್ತು, ಐ ಮೀನ್ ನಾನು ಯಾವ ಥರ ವ್ಯಕ್ತಿ ಅಂತ. ಹ್ಮ್. ಇನ್ನು ಬೇರೆಯವ್ರಿಗೆ ಅವ್ರ ವಿಡಿಯೋಸ್ ಮಾಡಬೇಕು, ದೇ ವಾಂಟ್ ಟ್ರ್ಯಾಕ್ಷನ್, ದೇ ವಿಲ್ ಡೂ ಇಟ್. ತಪ್ಪು ಸರಿ ಅಂತ ಹೇಳಕ್ಕೆ ನನಗೆ ಗೊತ್ತಿಲ್ಲ, ಅದಕ್ಕೆ ಯಾವ್ದು ತಪ್ಪು ಯಾವ್ದು ಸರಿ ಆ ಥರ ವಿಡಿಯೋಸ್ ಮಾಡ್ಬೋದಾ ಇಲ್ವಾ ಅಂತ. ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಅಂದರೆ ನೀವೊಬ್ಬರು ಫ್ಯಾಮ್ಲಿ ಲೈಫ್ ಬಗ್ಗೆ ವಿಡಿಯೋ ಮಾಡಿದಾಗ ನಿಮಗೂ ಒಂದು ಫ್ಯಾಮಿಲಿ ಇದೆ, ನಿಮಗೂ ಒಂದು ಸಂಸಾರ ಆಗತ್ತೆ, ಈ ಥರ ವಿಡಿಯೋಸ್ ಬಂದರೆ ಏನೋ ಹೇಗೆ ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೇನು ಎಫೆಕ್ಟ್ ಆಗಲ್ಲ, ನನ್ನ ವೈಫ್ಗೂ ಏನು ಎಫೆಕ್ಟ್, ನಾವು ನಗ್ತಿದ್ವಿ ನೋಡ್ಬಿಟ್ಟು ಅದನ್ನ. ಎಂಜಾಯ್ ಮಾಡ್ತಿದ್ರಿ ಡೆಫಿನೆಟ್ಲಿ, ಇನ್ನೇನು ಅಂದರೆ ಬ್ಯೂಟಿಫುಲ್ ಕತೆಗಳು ಹೇಳೋರು, ಅವರವರೇ ಥಿಂಕಿಂಗ್ ಅಲ್ಲಿ ಸಕ್ಕದಾಗಿ ಕತೆಗಳು ಹೇಳೋರು, ಆ್ಯಂಡ್ ಚೆನ್ನಾಗಿರೋದು. ಆ್ಯಂಡ್ ಒಂದು ವಿಡಿಯೋ ಇತ್ತು, ಹಾಗೆ 2 days ಆದಮೇಲೆ ಅದು ಏನೋ 15 ವಿಡಿಯೋ ಆಯಿತು, ಆಮೇಲೆ ಜಾಸ್ತಿ ಆಯಿತು. ಅದಾದಮೇಲೆ ಲೈಕ್ ವಾಟ್ ಇಸ್ ದಿಸ್ ಅಂತ ಸುಮ್ಮನೆ ಆಗ್ಬಿಟ್ವಿ. ಏನಂದ್ರೆ ನಾವು ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಅದನ್ನ ಬೆಳೆಸ್ದಂಗೆ ಆಗತ್ತೆ. ಆ್ಯಂಡ್ ಅಷ್ಟೇ, ಏನಿಲ್ಲ, ಹಂಗೆ ಕೂಲು ಆಯಿತು ಅದು. ಐ ಗೆಸ್ ಬಿಕಾಸ್ ವೈಷ್ಣವಿ ಮದುವೆಗೆ ನಾನು ನನ್ನ ಚೈತ್ರ ಹೋದ್ವಿ, ಅಲ್ಲಿ ನೋಡ್ಬಿಟ್ಟು ಅವರು ಸುಮ್ಮನೆ ಆದ್ರು ಅನ್ಸುತ್ತೆ. ಅಲ್ಲಿಗೆ ಅಲ್ಲೇ ಸ್ಟಾಪ್ ಆಯ್ತು. ಯಾ, ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಮೈಂಡ್ಲಿ ಅದು ವಿಚಾರ ಐ ಮೀನ್ ಅದನ್ನ ಕ್ಲಾರಿಟಿ ಕೊಡಬೇಕು ಅಥವಾ ಏನೋ ಹೇಳಬೇಕು, ಅದ್ರ ಬಗ್ಗೆ ಒಂದು ರೀತಿ ದೃಷ್ಟಿ ಹೋದಂಗೆ ಅಂತ ಅನ್ಕೋಬೇಕಷ್ಟೇ. ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.